ನಾಡಿದ್ದು 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಖಗ್ರಾಸ ಚಂದ್ರಗ್ರಹಣ ಇದೆ. ಆದರೆ ನಮಗೆ ಬೆಂಗಳೂರಿನಲ್ಲಿ ಕೇವಲ 20 ನಿಮಿಷ ಕಾಣಿಸ್ತದೆ. ಉಡುಪಿಯಲ್ಲಿ ಕೆಲವು ಕಡೆ 9 ನಿಮಿಷ, ಕೆಲವು ಕಡೆ 10 ನಿಮಿಷ, ಅಂತೂ 10 ನಿಮಿಷಕ್ಕಿಂತ ಜಾಸ್ತಿ ಕಾಣಿಸೋದಿಲ್ಲ. ಇನ್ನು ಪೂನಾ, ಬೊಂಬಾಯಿ ಅಂತಹ ಕಡೆಗೆ ಹೋಯಿತು ಅಂತಾದರೆ ಅಲ್ಲಿ 6:45ಕ್ಕೆ ಚಂದ್ರೋದಯ ಇರುವುದರಿಂದ 6:48ಕ್ಕೆ ಚಂದ್ರಗ್ರಹಣ ಮುಗಿಯುವುದರಿಂದ ಕೇವಲ 3 ನಿಮಿಷ ಕಾಣಿಸ್ತದೆ. ಹಾಗಾಗಿ ಅನುಷ್ಠಾನ ಹೇಗೆ ಅನ್ನೋದು ಸ್ವಲ್ಪ ವಿಮರ್ಶನೀಯವಾದ್ದಿದೆ. ಎಲ್ಲಿ ಗಳಿಗೆಗಿಂತ ಕಡಿಮೆ ಕಾಣಿಸ್ತದೋ 10 ನಿಮಿಷ, 5 ನಿಮಿಷ ಈ ರೀತಿ ಕಾಣಿಸುವಲ್ಲಿ ಗ್ರಹಣದ ಸಮಯದ ಅನುಷ್ಠಾನ ಇರುವುದಿಲ್ಲ. ಅದರಲ್ಲಿ ಸ್ನಾನ, ಕೊನೆಯಲ್ಲಿ ಸ್ನಾನ, ಮಧ್ಯದಲ್ಲಿ ಪಿತೃಶ್ರಾದ್ದ, ತರ್ಪಣ, ದಾನ, ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತಾ ಇದೆ ಅಂಥವರಿಗೆ ದೋಷ, ಅದರ ನಿಮಿತ್ತವಾಗಿ ಪರಿಹಾರ ಇತ್ಯಾದಿ ಯಾವುದೇ ಪ್ರಕ್ರಿಯೆ ಸಾಮಾನ್ಯ 10 ನಿಮಿಷ, ಅರ್ಧ ಗಳಿಗೆ ಅಂದರೆ 12 ನಿಮಿಷಕ್ಕಿಂತ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಇರುವುದಿಲ್ಲ. ಅದಕ್ಕಿಂತ ಹೆಚ್ಚು ಎಲ್ಲಿರ್ತದೆ ಅಂಥಲ್ಲಿ ಗ್ರಹಣ ಕಾಲದ ಅನುಷ್ಠಾನದಲ್ಲಿ ಸ್ನಾನ ಮಾಡಿ ಭಗವನ್ನಾಮಸ್ಮರಣೆಯೋ ಮಂತ್ರ ಜಪವೋ ಮಾಡುವುದಕ್ಕೆ ಅಲ್ಪ ಕಾಲದ ಅವಕಾಶ ಇರ್ತದೆ. ಒಟ್ಟು ಅನುಷ್ಠಾನ ಹೀಗೆ. ಗ್ರಸ್ತೋದಯ ಗ್ರಹಣ, ಅದರಿಂದ ಗ್ರಹಣ ಎಲ್ಲೆಲ್ಲಿ ಕಾಣಿಸ್ತದೋ ಅಂದರೆ ರಾಜಸ್ಥಾನ, ಗುಜರಾತ್ ಕೆಲವು ಭಾಗದಲ್ಲಿ ಗ್ರಹಣವೇ ಕಾಣಿಸುವುದಿಲ್ಲ. ಅಂಥಲ್ಲಿ ಹೊರತುಪಡಿಸಿ ಅಂದರೆ ಗ್ರಹಣ ಮೋಕ್ಷ ಆದ ಮೇಲೆ ಚಂದ್ರೋದಯ ಆಗುವಂಥ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಬೊಂಬಾಯಿಯಿಂದ ಪ್ರಾರಂಭಿಸಿ ಕೆಳಗಿನ ಭಾರತದ ಎಲ್ಲ ಪ್ರದೇಶದಲ್ಲೂ ಕೂಡ ಬೆಳಗ್ಗಿನಿಂದ ಭೋಜನಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದರೆ ಗ್ರಸ್ತೋದಯ ಚಂದ್ರಗ್ರಹಣ. ಹಾಗಾಗಿ ಬೆಳಗ್ಗಿನಿಂದ ಊಟ ಇಲ್ಲ. ಕಷ್ಟ ಆಗುವಂತಹ ಬಾಲಕರು, ವೃದ್ಧರು ಅವರು ಮಧ್ಯಾಹ್ನದ ತನಕ ಏನಾದರೂ ಉಪಾಹಾರಗಳನ್ನು ಸ್ವೀಕಾರ ಮಾಡುವುದಕ್ಕೆ, ಆಹಾರ ಸ್ವೀಕಾರ ಮಾಡುವುದಕ್ಕೆ ಅವಕಾಶ ಇದೆ. ಭೋಜನ ಇರುವುದಿಲ್ಲ. ಬೆಳಗ್ಗೆ ದೇವರ ಪೂಜೆಯನ್ನು ಕ್ರಮ ಪ್ರಕಾರ ನಿರ್ವಾಹ ಮಾಡ್ಬೋದು. ಆಮೇಲೆ ಅಗ್ನಿ ಕಾರ್ಯ ಇತ್ಯಾದಿ ಪ್ರಕ್ರಿಯೆಯನ್ನು ಕೂಡ, ಬ್ರಹ್ಮಯಜ್ಞವನ್ನು ಬೆಳಗ್ಗೆ ಮುಗಿಸುವುದಕ್ಕೆ ಅವಕಾಶ ಇದೆ ಧರ್ಮಶಾಸ್ತ್ರೀಯವಾಗಿ. ಎಲ್ಲ ವಿಧಾನಗಳನ್ನು ಕೂಡ ಮುಗಿಸಿಕೊಳ್ಬೇಕು. ಸಾಯಂಕಾಲದ ಹೊತ್ತು ಎಲ್ಲಿ 12 ನಿಮಿಷಕ್ಕಿಂತ ಹೆಚ್ಚು ಕಾಣಿಸ್ತದೆ, ಬೆಂಗಳೂರು, ಹಾಸನ ಇತ್ಯಾದಿ ಪ್ರದೇಶಗಳಲ್ಲೆಲ್ಲ ಅಲ್ಲಿ ಚಂದ್ರೋದಯ 6:28ಕ್ಕೆ ಆಗುವುದರಿಂದ 6:48 ತನಕ ಅಂದರೆ 20 ನಿಮಿಷದ ಕಾಲಾವಧಿ ಬೆಂಗಳೂರಿನಲ್ಲಿ ಲಭ್ಯ ಇದೆ. ಹಾಗಾಗಿ ಆ ಸಮಯದಲ್ಲಿ ಸ್ನಾನ ಮಾಡುವುದಕ್ಕೆ ಅವಕಾಶ ಇದೆ. 6:28ಕ್ಕೆ ಸರಿಯಾಗಿ ಚಂದ್ರಬಿಂಬವನ್ನು ಪೂರ್ವದ ಕಡೆಯಲ್ಲಿ ಒಂದು ಸಲ ನೋಡಿ ತಾವು ಸ್ನಾನ ಮಾಡಿ ಎಷ್ಟು ಸಾಧ್ಯ ಅಷ್ಟು ಭಗವತ್ ಸ್ತೋತ್ರಗಳನ್ನು, ಮಂತ್ರ ಜಪವನ್ನು ನಡೆಸಿಕೊಳ್ಬೋದು. ಅದರಲ್ಲಿ ತರ್ಪಣ ಶ್ರಾದ್ದಾದಿಗಳನ್ನು ನಡೆಸುವುದಕ್ಕೆ ಅವಶ್ಯಕತೆ ಇಲ್ಲ. ಗಳಿಗೆಗಿಂತ ಕಡಿಮೆ ಇರುವ ಕಾರಣದಿಂದ, ಗಳಿಗೆ ಅಂದರೆ 24 ನಿಮಿಷ, ಅದಕ್ಕಿಂತ ಕಡಿಮೆ ಇರುವುದರಿಂದ ಗ್ರಹಣಾನುಷ್ಠಾನ ಶ್ರಾದ್ದಾದಿಗಳು ಇರುವುದಿಲ್ಲ. ಕೇವಲ ಮಂತ್ರ ಜಪಾದಿಗಳನ್ನು ಮಾಡಿ ಮತ್ತು ಗ್ರಹಣ ಮೋಕ್ಷ ಆದ ಮೇಲೆ ಮತ್ತೊಂದು ಗ್ರಹಣಾಂತ್ಯ ಸ್ನಾನವನ್ನು ಮುಗಿಸಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಅಡಿಗೆ ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ನೈವೇದ್ಯಾದಿಗಳನ್ನು ನಡೆಸಿ ಆ ಹೊತ್ತಿಗೆ ಬ್ರಹ್ಮಯಜ್ಞ, ವೈಶ್ವದೇವ ಇತ್ಯಾದಿಗಳನ್ನು ನಡೆಸಿ ಮುಗಿಸೋದು. ಬೆಳಗ್ಗೆ ಬ್ರಹ್ಮಯಜ್ಞವನ್ನು ಮಾಡಿಲ್ಲ ಅಂತಾದ ಪಕ್ಷದಲ್ಲಿ ರಾತ್ರಿ ಬ್ರಹ್ಮಯಜ್ಞ ಮಾಡುವುದಕ್ಕೆ ಅವಕಾಶ ಇದೆ. ಇಷ್ಟೇ ಅನುಷ್ಠಾನದ ವಿಧಾನ. ಆದರೆ ಪೂನಾ, ಬೊಂಬಾಯಿ ಇತ್ಯಾದಿಗಳಲ್ಲಿ 3 ನಿಮಿಷ, 4 ನಿಮಿಷ ಅಷ್ಟೇ ಗ್ರಹಣದ ಕಾಲ. ಯಾಕಂದರೆ 6:48ಕ್ಕೆ ಮುಗೀತದೆ ಎಲ್ಲ ಕಡೆಯಲ್ಲೂ. ಅಲ್ಲಿ 6:45ಕ್ಕೆ ಚಂದ್ರೋದಯ ಆಗ್ತದೆ. ಅಂಥಲ್ಲಿ ಒಂದು ಎಲ್ಲಿ ಬಹಳ ಕಡಿಮೆ, ಈಗ ಉಡುಪಿಯಲ್ಲಿ 10 ನಿಮಿಷ ಕಾಣಿಸ್ತದೆ ಅಂತಾದರೆ ಗ್ರಹಣ ಕಾಲದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ವಿಷ್ಣುನಾಮ ಸ್ಮರಣೆ, ಮಂತ್ರ ಜಪವನ್ನು ನಡೆಸುವುದು, ಮತ್ತು ಗ್ರಹಣಾಂತ್ಯದಲ್ಲಿ ಒಂದು ಸ್ನಾನ ಮಾಡುವುದು, ಅಡಿಗೆ ಮಾಡಿ ಭೋಜನ ಮಾಡುವಂಥದ್ದು. ಈ ವಿಧಾನವನ್ನು ಅನುಷ್ಠಾನ ಮಾಡಿದರೆ ಸಾಕು. ಅಷ್ಟೂ ಇಲ್ಲ, ಬರೀ 3-4 ನಿಮಿಷ ಇದೆ ಅಂತಾದ ಪಕ್ಷದಲ್ಲಿ ಆ ಗ್ರಹಣಾಂತ್ಯದಲ್ಲಿ ಒಂದು ಸ್ನಾನ ಮಾಡಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಭೋಜನವನ್ನು ಮಾಡುವಂಥದ್ದು. ಇಷ್ಟೇ ಅನುಷ್ಠಾನ. ಗ್ರಹಣ ಕಾಲಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ನಕ್ಷತ್ರದಲ್ಲಿ ಗ್ರಹಣ ಆಯಿತು, ಅದರಿಂದ ದೋಷ ಇದೆ, ಹೋಮ ಆಗಬೇಕು ಇತ್ಯಾದಿ ಯಾವ ವಿಧಾನಗಳು ಕೂಡ, ದಾನಾದಿ ವಿಧಾನಗಳು ಇರುವುದಿಲ್ಲ. ಈ ಗ್ರಹಣದ ನಿಮಿತ್ತ ಆ ನಕ್ಷತ್ರದವರಿಗೆ ದೋಷ ವಿಶೇಷಗಳು ಕೂಡ ಇರುವುದಿಲ್ಲ. ಇಷ್ಟೇ ವಿಷಯ.